ತುಂಬ ಖುಷಿ ಆಗ್ತಿದೆ. ನಾನು ಕಾಟೇರದಲ್ಲಿ ಮಾಡಿದ್ದೀನಿ ಅಂತ ಹೇಳ್ಕೊಳ್ಳೋಕ್ಕೆ ವೆರಿ ಪ್ರೌಡ್ ಮೂಮೆಂಟ್ ಇದು ನನಗೆ. ಇದು ನನ್ನ ಸೆಕೆಂಡ್ ಮೂವಿ ದರ್ಶನ್ ಸರ್ ಜೊತೆಗೆ. ಫಸ್ಟ್ ಕ್ರಾಂತಿ ಆ್ಯಂಡ್ ದಿಸ್ ಇಸ್ ಸೆಕೆಂಡ್ ಕಾಟೇರ. ಸೊ ದರ್ಶನ್ ಸರ್ ಜೊತೆ ಸ್ಕ್ರೀನ್ ಶೇರ್ ಆಗಿಲ್ಲ ಅಂತ ಬೇಜಾರು ಇದೆ. ಬಟ್ ಅವ್ರ ಚೈಲ್ಡ್ಹುಡ್ ಕ್ಯಾರೆಕ್ಟರ್, ಹೀರೋಯಿನ್ ಚೈಲ್ಡ್ಹುಡ್ ಕ್ಯಾರೆಕ್ಟರ್ ಅಂದರೆ ತುಂಬ ಖುಷಿಯಾಗುತ್ತಲ್ವ. ಸಿಕ್ಕಿದ್ದಾರೆ, ಸೆಟಲ್ ಸಿಕ್ಕಿದ್ದಾರೆ, ಅದು ಸುಳ್ಳಲ್ಲ. ಚಂದ್ರು ಅಣ್ಣ ಅವ್ರು ನನ್ನ ಜೊತೆ ಇದು ತುಂಬ ಖುಷಿಯಾಗುತ್ತೆ. ಇದರಲ್ಲಿರೋದು ಅಂಕಿತಾನೇ ಬೇರೆ, ರಿಯಲ್ ಲೈಫ್ ಅಂಕಿತಾನೇ ಬೇರೆ. ಬಿಕಾಸ್ ಇದರಲ್ಲಿ ಹಳೆ ಸ್ಟೈಲ್ ನೀವು ನೋಡಿದ್ದೀರಾ, 1980s ಕತೆ ಇದೆ. ಲಂಗ ದಾವಣಿ 2 ಜಡ ಹಾಕ್ಕೊಂಡು ಮೂವಿಯಲ್ಲಿರೋಳು ಆಚೆ ಬಂದು ಮಾಡ್ರನ್ ಆಗಿದ್ರೆ ಯಾರು ಕಂಡುಹಿಡಿತಾರೆ? ಎಲ್ಲೋ ಒಂದು ಫ್ಯೂ ಮೆಂಬರ್ಸ್ ಅಷ್ಟೇ ಕಂಡುಹಿಡಿದಿರೋದು. ಸ್ಮೈಲ್ ಸೇಮ್ ಇದ್ದಿದ್ದರಿಂದ, ಅಂದರೆ ಫೇಸ್ ಕಟ್ ಸೇಮ್ ಇದ್ದಿದ್ದರಿಂದ ಎಲ್ಲೋ ಒಂದು 100ರಲ್ಲಿ ಒಂದು 20-30 ಅಷ್ಟೇ ಕಂಡುಹಿಡಿಯೋದು. ಐ ಹೋಪ್ ಸಿಗ್ಬೋದೇನೋ. ನನಗೆ ತರುಣ್ ಸರ್ ಆಡಿಷನ್ ಅಂತ ಹೇಳಿದ್ರು, ಲುಕ್ ಟೆಸ್ಟ್ ಅಂತ. ಸೊ ಲುಕ್ ಟೆಸ್ಟ್ಗೆ ಹೋಗಿದ್ದೆ. ಅಂದರೆ ಡ್ರೆಸ್ ಹಾಕಿ ಹೆಂಗೆ ಕಾಣಿಸ್ತಾರೆ, ಆರಾಧನಾಕ ಸೇಮ್ ಫೇಸ್ ಕಟ್ಟಬೇಕಲ್ಲ, ಚೈಲ್ಡ್ಹುಡ್ ಅಂದರೆ ಅವ್ರ ಥರನೇ ಇರಬೇಕಲ್ಲ. ಸೊ ಕರೆದ್ರು, ಆ ಡ್ರೆಸ್ ಹಾಕಿ ನೋಡಿದಾಗ ಓಕೆ ಫೈನ್ ಮಾಡ್ಬೋದು, ಇವಳು ಸೇಮ್ ಕಾಣ್ತಾಳೆ ಅಂತ ಹೇಳಿ ಮಾಡಿಸಿದ್ರು ಆಡಿಷನ್. ಎಷ್ಟು ದಿನ ಶೂಟಿಂಗ್ ಇತ್ತು? ಎಷ್ಟು ದಿನ? 4 days ಮೈಸೂರಲ್ಲಿತ್ತು, 3 days ಬ್ಯಾಂಗ್ಳೂರಲ್ಲಿತ್ತು. ಸೊ ಚಂದ್ರಣ್ಣ ನನಗೆ ಕ್ರಾಂತಿ ಮೂವಿಯಿಂದ ಪರಿಚಯ. ಅಲ್ಲಿಂದ ಅಣ್ಣ ಅಣ್ಣ ಅಂತ ಹೇಳ್ಕೊಂಬಂದು ನನಗೆ ಗೊತ್ತೇ ಇರಲಿಲ್ಲ ಅಣ್ಣ ಚೈಲ್ಡ್ಹುಡ್ ಮಾಡ್ತಾಯಿದ್ದಾರೆ ದರ್ಶನ್ ಸರ್ದು ಅಂತ. ಯಾರು ಅಣ್ಣ ಚೈಲ್ಡ್ಹುಡ್ ಮಾಡ್ತಾರೆ ದರ್ಶನ್ ಸರ್ ಅಂತ ಕೇಳಿದ್ದಕ್ಕೆ ಯಾರು ಶಿವಮೊಗ್ಗದಿಂದ ಬರ್ತಾರೆ ಒಬ್ಬ ಹುಡುಗ ಅಂತ ಹೇಳಿದ್ರು. ಸ್ಪಾಟಿಗೆ ಹೋಗಿ ಫಸ್ಟ್ ಶಾಟ್ ತೆಗಿಯೋವರೆಗೂ ನಂಗೆ ಸೀರಿಯಸ್ಸಾಗಿ ಗೊತ್ತಿಲ್ಲ ಚಂದ್ರು ಅಣ್ಣ ಮಾಡ್ತಿರೋದು ಅಂತ. ನಾನು ಅಮ್ಮಂಗೆ ಹೇಳಿದೆ, ಅಮ್ಮ ಚಂದ್ರು ಅಣ್ಣ ಕಾಸ್ಟ್ಯೂಮ್ ಡ್ರೆಸ್ ಚೇಂಜ್ ಮಾಡ್ತಿದ್ದಾರೆ ನೋಡು ಅಂತ ಹೇಳಿದೆ. ಏನೋ ಬೇರೆ ಶಾರ್ಟಿಗೇನೋ ಇರಬೇಕೇನೋ, ಯಾವುದೋ ಒಂದು ಸೀನ್ ಮಾಡ್ತಾರೆ ಅಂತ. ಫಸ್ಟ್ ಶಾರ್ಟಲ್ಲಿ ಸೈಕಲ್ ಸೀನ್ ಓಡ್ಕೊಂಬಂದು ನೋಡೋದು ಫಸ್ಟ್ ಶಾರ್ಟ್. ನಂಗೆ ಗೊತ್ತೇ ಇಲ್ಲ. ನಾನು ಚಂದ್ರಣ್ಣನ ಕೇಳ್ತೀನಿ, ಅಣ್ಣ ಏನು ಡ್ರೆಸ್ ಆಗಿದ್ರೆ ದರ್ಶನ್ ಸರ್ ಚೈಲ್ಡ್ಹುಡ್ ಮಾಡ್ತಿರೋದು ನಾನೇ ಅಂದರು. ಸೊ ಅಣ್ಣ ಅಣ್ಣ ಅಂತ ಅಭ್ಯಾಸ ಆಗಿಬಿಟ್ಟಿದೆ ಕ್ರಾಂತಿ ಮೂವಿಯಿಂದ. ಸೊ ನಾನು ರಾಕ್ಲೈನ್ ಸರ್ಗೆ, ತರುಣ್ ಸುಧೀರ್ ಸರ್ಗೆ ಮತ್ತು ಸುಧಾಕರ್ ಸರ್ಗೆ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಬಿಕಾಸ್ ಅವರಿಂದನೇ ನಾನು ಈ ಮೂವಿಯಲ್ಲಿ ಪಾರ್ಟ್ ಮಾಡೋಕ್ಕಾಗಿದ್ದು. ಮತ್ತು ದರ್ಶನ್ ಸರ್ ಆಗಲಿ, ಆರಾಧನಾಕ್ಕಾಗಲಿ, ಮಾಲಾಶ್ರೀ ಮ್ಯಾಮ್ ಆಗಲಿ ತುಂಬ ಚೆನ್ನಾಗಿದ್ರು ಸೆಟ್ಟಲ್ಲಿ. ದರ್ಶನ್ ಸರ್ ಅವರ ಶೂಟಿಂಗಲ್ಲಿದ್ದರೂ ಕೂಡ ಬಂದು ನಮ್ಮನ್ನು ಮಾತಾಡಿಸಿ ಹೋಗ್ತಾಯಿದ್ರು. ಆ್ಯಂಡ್ ಪ್ರತಿ ಸತಿ ನಾನು ಸೆಟ್ಟಿಗೆ ಹೋದಾಗಲೂ ಅವ್ರ ಅಸಿಸ್ಟೆಂಟಿಗೆ ಹೇಳಿ ನನಗೆ ಪ್ರತಿ ಸಲಿನೂ ಒಂದೊಂದು ಸಿಲ್ಕ್ ಚಾಕ್ಲೇಟ್ ಬರ್ತಿತ್ತು ಸೆಟ್ಟಲ್ಲಿ. ಅದೇ ಫೋಟೋ ನನಗೆ ಚಾಕ್ಲೇಟ್ ತಂದು ಕೊಟ್ಟಿದ್ದು, ನಾನು ಈಸ್ಕೊಳ್ಬೇಕಾದ್ರೆ ಅದು ಪಿಕ್ ತೊಗೊಂಡಿದ್ದು ಲಾಸ್ಟ್ ಡೇ ಶೂಟಲ್ಲಿ. ಸೊ ತುಂಬ ಖುಷಿ ಆಗುತ್ತೆ, ನಾನು ಒಂದು ಪಾರ್ಟ್ ಮಾಡಿದ್ದೀನಿ ಕಾಟೇರದಲ್ಲಿ ಅಂತ ಹೇಳ್ಕೊಳಕ್ಕೆ. ಎಲ್ಲರೂ ಮೂವಿನ ಥಿಯೇಟ್ರಿಗೆ ಬಂದು ನೋಡಿ, ತುಂಬ ಚೆನ್ನಾಗಿದೆ. ಕ್ಯಾಸ್ಟ್ ಬಗ್ಗೆ ಆಗಲಿ, ರೈತರ ಬಗ್ಗೆ ಆಗಲಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಎಲ್ಲರೂ ಬಂದು ಥಿಯೇಟರಲ್ಲಿ ನೋಡಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು.